HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಡಿಸೆಂಬರ್ 6ಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಸನ ನಗರಕ್ಕೆ 250 ಕೋಟಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಸಿಎಂ ನಾಯಕತ್ವ ಬದಲಾವಣೆ ಚರ್ಚೆ ಅನಾವಶ್ಯಕ. ನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಡಿಕೆಶಿ ಸಿಎಂ ಮಾಡಲು ಹಾಸನದಿಂದಲೂ ಒತ್ತಾಯ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟುಕೊಡಲಿ. ಕಾಂಗ್ರೆಸ್ ಜಿಲ್ಲಾ ವಕ್ತಾರ ದೇವರಾಜೇಗೌಡ ಆಗ್ರಹ. ಸಂವಿಧಾನ ಸಮರ್ಪಣಾ ದಿನ. ಆರ್ಎಸ್ಎಸ್ ವಿರುದ್ಧ ದಲಿತ ಪ್ರಗತಿಪರ ಸಂಘಟನೆಗಳು. ವಿವಿಧ ಸಂಘಟನೆಗಳ ಪ್ರತಿಭಟನಾ ಮೆರವಣಿಗೆ. ರಾಜ್ಯ ರಾಜಕೀಯ ವಲಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಅನಾವಶ್ಯಕ ಅತಿರೇಕದ ಚರ್ಚೆಗಳು ನಡೆಯುತ್ತಿದ್ದು, ಸಾರ್ವಜನಿಕರಿಗೆ ಯಾವುದೇ ಪ್ರಯೋಜನ ಕೊಡದ ಈ ಚರ್ಚೆಯಲ್ಲಿ ನಾನು ಭಾಗವಹಿಸಲು ಆಸಕ್ತಿ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದರು. ಹಾಸನ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಜನಪರ ಕೆಲಸಗಳಲ್ಲಿ ತೊಡಗಿದ್ದು ಆರ್ಥಿಕ ಹೀನ ರಾಜಕೀಯ ಚರ್ಚೆಗಳು ಜನರ ಜೀವನಕ್ಕೆ ಏನೂ ಉಪಕಾರಿಯಾಗುವುದಿಲ್ಲ. ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ ಕುರಿತು ಕೇಳಿದಾಗ ಮಾತ್ರ ಅಭಿಪ್ರಾಯ ನೀಡೋದಾಗಿ ಅವರು ತಿಳಿಸಿದರು. ನನಗೀಗ ಕೈತುಂಬಾ ಕೆಲಸಗಳಿವೆ. ಜನರ ಕೆಲಸವೇ ಮೊದಲ ಆದ್ಯತೆ. ಈಗಿರುವ ಕೆಲಸ ಬಿಟ್ಟು ಜನತೆಗೆ ಪ್ರಯೋಜನವಿಲ್ಲದ ವಿಷಯಗಳ ಬಗ್ಗೆ ಮಾತನಾಡಲು ಆಸಕ್ತಿ ಇಲ್ಲ ಎಂದು ಸ್ಪಷ್ಟನೆ ನೀಡಿದರು. ಮಠಾಧೀಶರ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ನಾಯಕತ್ವ ಬಲವರ್ಧನೆಗೆ ಕೆಲವು ಹೇಳಿಕೆಗಳು ಇಂಬು ನೀಡಬಹುದಾದರೂ ರಾಜ್ಯದ ಮುಂದೆ ಇರುವ ಅನೇಕ ಸಮಸ್ಯೆಗಳನ್ನು ಬಿಟ್ಟು ಒಂದೇ ವಿಷಯದ ಬಗ್ಗೆ ದಿನವಿಡೀ ಚರ್ಚಿಸುವುದು ಸೂಕ್ತವಲ್ಲ. ಬೆಳೆ ಪರಿಹಾರದ ಕುರಿತು ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಈಗಾಗಲೇ ರೈತರಿಗೆ 2251 ಕೋಟಿ ಪರಿಹಾರ ನೀಡಿರುವುದನ್ನು ಉಲ್ಲೇಖಿಸಿ, ಅತಿವೃಷ್ಟಿಯಿಂದ ಹಾನಿಯಾದ ಮೂಲಸೌಕರ್ಯಕ್ಕೆ ಕೇಂದ್ರದಿಂದ ಪರಿಹಾರ ಬರಬೇಕಿದೆ ಎಂದರು. ಎನ್ಡಿಆರ್ಎಫ್ ಪರಿಹಾರ ನೀಡುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ನಾವು ಮತ್ತು ಮುಖ್ಯಮಂತ್ರಿ ಪ್ರಧಾನಮಂತ್ರಿಯನ್ನ ಭೇಟಿ ಮಾಡಿ 614 ಕೋಟಿ ಬೆಳೆಹಾನಿ ಹಾಗೂ 1521 ಕೋಟಿ ಆಸ್ತಿ ಹಾನಿಗೆ ಪರಿಹಾರ ಬೇಡಿದ್ದೇವೆ. ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯ ಕರ್ನಾಟಕ. ಆದ್ದರಿಂದ ಕೇಂದ್ರವು ತಕ್ಷಣ ನೆರವು ನೀಡಬೇಕೆಂದು ಅವರು ಒತ್ತಾಯಿಸಿದರು. ಪ್ರಧಾನಿ ಮೋದಿ ಅವರ ರಾಜ್ಯ ಭೇಟಿಯನ್ನು ಉಲ್ಲೇಖಿಸಿದ ಸಚಿವರು, ಭೇಟಿ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಕೊಡಬೇಕಾದ ಪರಿಹಾರವನ್ನು ಘೋಷಿಸಬೇಕೆಂದು ಹೇಳಿದರು. ಹಿಂದಿನ ಬರಗಾಲದ ಸಮಯದಲ್ಲಿ ಕೇಂದ್ರ ಪರಿಹಾರ ನೀಡದೆ ಸುಪ್ರೀಂ ಕೋರ್ಟ್ ಮುಖಾಂತರ ಪರಿಹಾರ ಪಡೆಯಬೇಕಾದ ಪರಿಸ್ಥಿತಿ ಬಂದಿತ್ತೆಂದು ಸ್ಮರಿಸಿದರು. ಇದೇ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ ಕೆಎಂ ಶಿವಲಿಂಗೇಗೌಡ, ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಅಪರ ಜಿಲ್ಲಾಧಿಕಾರಿ ಬಿಎ ಜಗದೀಶ್, ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅರ್ಜಿ ಕೊಡಬೇಕಾಗಿತ್ತು. ಇವತ್ತು ಅರ್ಜಿಯ ಅವಶ್ಯಕತೆನೂ ಇಲ್ಲದೆ ಸ್ವಯಂ ಪ್ರೇರಣೆಯಿಂದ ನಾವು ಪೋಡಿ ಮಾಡ್ತಾ ಇದ್ದೇವೆ. ಸೊ ಇದನ್ನ ಸಮರ್ಪಣೆ ಮಾಡುವ ಉದ್ದೇಶದಿಂದ, ಜೊತೆಗೆ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಮರ್ಪಣೆ ಮಾಡುವ ಉದ್ದೇಶದಿಂದ ಮತ್ತು ಕೆಲವು ಫಲಾನುಭವಿಗಳಿಗೆ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಅವರು ಕೆಲವು ಫಲಾನುಭವಿಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಒಟ್ಟಾರೆ ಜನಪರ ಆಡಳಿತದ ಸಮರ್ಪಣೆ ಕಾರ್ಯಕ್ರಮವನ್ನು ಹಾಸನ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ಡಿಸೆಂಬರ್ 6ನೇ ತಾರೀಕು. ಅದಕ್ಕೆ ನಾನು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಸಹಕಾರವನ್ನು ಕೂಡ ಕೋರಿದ್ದೇನೆ. ಅವ್ರ ಜೊತೆ ನಾನು ಆಲ್ರೆಡಿ ಒಂದು ಸುತ್ತು ಸಭೆಯನ್ನು ಕೂಡ ಮಾಡಿ ಸರ್ಕಾರಿ ಕಾರ್ಯಕ್ರಮ ಎಲ್ಲರೂ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಪೂರ್ವಭಾವಿ ಸಿದ್ಧತೆಯನ್ನು ನಮ್ಮ ಆಡಳಿತ ಅಧಿಕಾರಿಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದು DC ಅವರಾಗಲಿ, CO ಅವರಾಗಲಿ, SP ಅವರು, ಎಲ್ಲ ಅಧಿಕಾರಿಗಳು ಕೂಡ ಅವರವರ ವ್ಯಾಪ್ತಿಗೆ ಬರ್ತಕ್ಕಂತಹ ಯಾರ್ಯಾರು ಫಲಾನುಭವಿಗಳಿದ್ದಾರೆ, ಅದು ಪೋಡಿ ದುರಸ್ತಿ ಇರ್ಬೋದು, ಬೇರೆ ಸರ್ಕಾರದ ಕಾರ್ಯಕ್ರಮಗಳು, ಆ ಫಲಾನುಭವಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಅವರಿಗೆ ಈ ವೇದಿಕೆ ಮುಖಾಂತರ ಮಾಡಿರುವ ಕೆಲಸ ಸಮರ್ಪಣೆ ಮಾಡಲಿಕ್ಕೆ ಜಿಲ್ಲಾಡಳಿತನೂ ಕೂಡ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಎಲ್ಲ ಶಾಸಕರು, ಸಂಸದರು ಕೂಡ ಅವರು ಮುಂದೆ ನಿಂತು ಸಹಕಾರ ಕೊಟ್ಟು ಮಾಡ್ತಾ ಇದ್ದಾರೆ ಯಶಸ್ವಿಯಾಗಿ. ರಾಜ್ಯ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗುವಂತೆ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿರಂತರವಾಗಿ ದುಡಿಯುತ್ತಿರುವ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡುವಂತೆ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಾಧಿಸಿದ 136 ಸ್ಥಾನಗಳಿಗೆ ಪ್ರಮುಖ ಕಾರಣ ಡಿಸಿ ಶಿವಕುಮಾರ್ ಅವರ ನಿಸ್ಸೀಮ ಶ್ರಮ, ಸಂಘಟನಾ ಕೌಶಲ್ಯ ಮತ್ತು ನಾಯಕತ್ವವೇ ಕಾರಣ ಎಂದು ಸ್ಪಷ್ಟಪಡಿಸಿದರು. ಪಕ್ಷದ ಬಲವರ್ಧನೆಗಾಗಿ ಅಕ್ಷರಶಃ ದಿನರಾತ್ರಿ ದುಡಿಯುತ್ತಿರುವ ಡಿಕೆ ಶಿವಕುಮಾರ್ ಅವರ ಸೇವೆಯನ್ನು ಪರಿಗಣಿಸಿ ಅವರನ್ನು ಮುಂದಿನ ಮುಖ್ಯಮಂತ್ರಿಯಾಗಿ ನೇಮಿಸುವಂತೆ ಹೈಕಮಾಂಡ್ಗೆ ಅಧಿಕೃತವಾಗಿ ಮನವಿ ಮಾಡಲಾಗಿದೆ. ನಮ್ಮ ಬೇಡಿಕೆ ಯಾರಿಗಾದರೂ ವಿರೋಧವಲ್ಲ. ರಾಜ್ಯದ ಸಮಗ್ರ ಹಿತದೃಷ್ಟಿಯಿಂದ, ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಮಾಡಿದ ವಿನಂತಿ ಎಂದು ಸ್ಪಷ್ಟಪಡಿಸಿದರು. ಒಕ್ಕಲಿಗ ಸಮುದಾಯದ ಮಹಾಗುರು ಆದಿಚುಂಚನಗಿರಿ ಸ್ವಾಮೀಜಿ ಹಾಗೂ ರಾಜ್ಯ ಒಕ್ಕಲಿಗ ಸಂಘ ಕೂಡ ಡಿಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಬೆಂಬಲ ನೀಡಿರುವುದನ್ನು ಅವರು ಉಲ್ಲೇಖಿಸಿದರು. ಇದರಿಂದ ಜಿಲ್ಲೆಯ ಬೇಡಿಕೆಗೆ ಹೆಚ್ಚಿನ ತೂಕ ಸಿಕ್ಕಿದೆ ಎಂದರು. ಸದ್ಯ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಹ ಮತ್ತು ಅತಿವೃಷ್ಟಿಯಿಂದ ಉಂಟಾದ ಭಾರೀ ಬೆಳೆ ಹಾನಿಯಿಂದ ರೈತರ ಬದುಕು ಸಂಕಷ್ಟದಲ್ಲಿದೆ. ಈ ಸಂದರ್ಭದಲ್ಲಿ ಸರ್ಕಾರವೇ ಮೊದಲಾಗಿ ಸ್ಪಂದಿಸಿದ್ದು ಪ್ರಶಂಸನೀಯ ಎಂದು ದೇವರಾಜೇಗೌಡ ಅಭಿಪ್ರಾಯಪಟ್ಟರು.
$1,033.60 ಕೋಟಿ ವಿಶೇಷ ಪ್ಯಾಕೇಜ್ ಪ್ರಕಟಿಸಿ 14.24 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಪರಿಹಾರ ನೀಡುವ ನಿರ್ಧಾರ ಸರ್ಕಾರದ ಮಾನವೀಯ ಮುಖವನ್ನೇ ತೋರಿಸುತ್ತದೆ. ಹೆಕ್ಟೇರ್ಗೆ ನೀಡುವ ಪರಿಹಾರ ಮೊತ್ತವನ್ನು ಹೆಚ್ಚಿಸುವ ಕ್ರಮ ರೈತರಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ ಎಂದು ಹೇಳಿದರು. ಜೊತೆಗೆ ಬೆಳೆಹಾನಿ ಪರಿಶೀಲನೆಗಾಗಿ ಕೇಂದ್ರ ಆಯೋಗ ಕಳುಹಿಸುವಂತೆ ರಾಜ್ಯ ಸರ್ಕಾರ ಒತ್ತಾಯಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಕೇಂದ್ರ ಸರ್ಕಾರವು ತಕ್ಷಣ ಸ್ಪಂದಿಸಿ ರೈತರ ಸಂಕಷ್ಟಕ್ಕೆ ಪರಿಹಾರ ನೀಡಬೇಕೆಂಬ ಮನವಿಯನ್ನು ಅವರು ವ್ಯಕ್ತಪಡಿಸಿದರು. ಡಿಸೆಂಬರ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಸನ ಜಿಲ್ಲೆಗೆ ಭೇಟಿ ನೀಡಲಿದ್ದು, ಡೈರಿ ಸರ್ಕಲ್ ಸಮೀಪದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಸಾರ್ವಜನಿಕ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಭೇಟಿಯಲ್ಲಿ ಹಾಸನ ಜಿಲ್ಲೆಗೆ ಸಂಬಂಧಿಸಿದ ಅನೇಕ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನಡೆಯಲಿದ್ದು, ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ, ತಾಲೂಕು ಆಡಳಿತ ಕಚೇರಿ ಪೂರ್ಣಗೊಳಿಸುವಿಕೆ ಸೇರಿದಂತೆ ಹಲವು ಪ್ರಮುಖ ಕಾಮಗಾರಿಗಳು ಸೇರಿವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಾಯಕರಾದ ಗಿರೀಶ್, ಶಿವಕುಮಾರ್, ಕುಮಾರ್ ಶೆಟ್ಟಿ, ಸುರೇಶ್, ಸುಜಿತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 2.5 ವರ್ಷಕ್ಕೆ ಮುಖ್ಯಮಂತ್ರಿಗಳಾಗಿ ನೇಮಕ ಮಾಡಬೇಕು ಅಂತೇಳಿ ಹೈಕಮಾಂಡ್ ಮುಂದೆ ಮಾತುಕತೆ ಆಗಿತ್ತು ಅಂತೇಳಿ, ಒಂದು ವೇಳೆ ಆ ರೀತಿ ಏನಾದರೂ ಮಾತುಕತೆ ಆಗಿದ್ದೇ ಆದರೆ ಹೈಕಮಾಂಡ್ ಕೂಡ ಈ ನಿಟ್ಟಿನಲ್ಲಿ ಗಮನವನ್ನು ಹರಿಸಿ DK ಶಿವಕುಮಾರ್ ಅವ್ರನ್ನ ಇನ್ನುಳಿದಿರ್ತಕ್ಕಂಥ 2.5 ವರ್ಷಕ್ಕೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ನೇಮಕ ಮಾಡಲೇಬೇಕು ಅಂತೇಳಿ ನಾವು ಕೂಡ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಪಕ್ಷಕ್ಕೆ ಅವ್ರದ್ದೇ ಅಂತ ಕೊಡುಗೆ ಇದೆ. ಆಪದ್ ಬಾಂಧವ ಅಂತೇಳಿ ಇವತ್ತು DK ಶಿವಕುಮಾರ್ ಅವರು ಹೆಸರುವಾಸಿಯಾಗಿದ್ದಾರೆ. ಯಾವುದೇ ರಾಜ್ಯದಲ್ಲಿ ಪಕ್ಷಕ್ಕೆ ಸಂಕಟ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಮತ್ತು ಕೂಡಲೇ ಸ್ಪಂದಿಸೋ ಮೂಲಕ ಪಕ್ಷವನ್ನು ಸರ್ಕಾರವನ್ನು ಉಳಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅಂಥ ಒಂದು ವ್ಯಕ್ತಿ DK ಶಿವಕುಮಾರ್ ಅವರು. ಒಕ್ಕಲಿಗ ಜನಾಂಗಕ್ಕೂ ಕೂಡ ಅನುಕೂಲ ಆಗುತ್ತೆ. ಈಗಾಗಲೇ ತಾವೆಲ್ಲ ನೋಡಿದಿರಿ, ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಆದಿಚುಂಚನಗಿರಿ ಸ್ವಾಮೀಜಿಗಳು ಕೂಡ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಬಳಿ ಹಾಸನ ಜಿಲ್ಲೆಯ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಒಟ್ಟಾಗಿ ಸೇರಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಬಳಿಕ ನಗರ ಕೇಂದ್ರ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿ ಅಂಬೇಡ್ಕರ್ ಭವನದವರೆಗೂ ಸಾಗಿದ್ರು. ಪ್ರತಿಭಟನೆ ವೇಳೆ ಮಾತನಾಡಿದ ದಲಿತ ಮುಖಂಡ ಕೃಷ್ಣದಾಸ್, ಸಮಾಜದಲ್ಲಿ ಹೆಚ್ಚುತ್ತಿರುವ ದೌರ್ಜನ್ಯ, ವೈಷಮ್ಯ ಮತ್ತು ಸಂವಿಧಾನ ಮೌಲ್ಯಗಳ ಮೇಲಿನ ದಾಳಿಗಳನ್ನು ಖಂಡಿಸಿದರು. ಇತ್ತೀಚಿನ ಘಟನೆಗಳು ಸಮಾಜದಲ್ಲಿ ಅಸಹಿಷ್ಣುತೆ ಹೆಚ್ಚಾಗುತ್ತಿರುವುದಕ್ಕೆ ಸಾಕ್ಷಿ ಎಂದರು. ದಲಿತ ಸಮುದಾಯದ ಮೇಲೆ ನಡೆಯುತ್ತಿರುವ ಅನ್ಯಾಯ, ಕೋಮುತಣತೆಗಳನ್ನು ಹೆಚ್ಚಿಸುವ ಪ್ರವೃತ್ತಿಗಳು ಹಾಗೂ ಸಮಾಜದ ಸಾಮರಸ್ಯಕ್ಕೆ ಧಕ್ಕೆ ಉಂಟುಮಾಡುವ ಯಾವುದೇ ಸಂಘಟಿತ ಚಟುವಟಿಕೆಗಳನ್ನು ನಿಗ್ರಹಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಮೇಲೆ ಶೂ ಎಸೆದಿರುವ ಪ್ರಕರಣ, ಪ್ರಿಯಾಂಕಾ ಖರ್ಗೆ ಅವರಿಗೆ ಮಾಡಿದ ಅವಮಾನ, ಇದೇ ರೀತಿ ಅನೇಕ ಅವಮಾನ ರೀತಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವ ಆರ್ಎಸ್ಎಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತರ ಜಾತಿ ಮೇಲೆ ಹೆಚ್ಚಾಗುತ್ತಿರುವ ದೌರ್ಜನ್ಯ, ವೈಷಮ್ಯ, ಅಸಹಿಷ್ಣುತೆ ಮತ್ತು ಸಂವಿಧಾನ ಮೌಲ್ಯಗಳ ಮೇಲಿನ ದಾಳಿ ಖಂಡಿಸಿ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಕದಡಿ ಕೋಮು ದಳ್ಳೂರಿಗೆ ಪ್ರಚೋದನೆ ನೀಡುತ್ತಿರುವ ಸಂಘಟನೆಗಳನ್ನು ನಿಷೇಧಿಸುವಂತೆ ಒತ್ತಾಯಿಸಿ ನಗರದಲ್ಲಿ ಇಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದರು. ಡಿಸಿ ಕಚೇರಿಯಿಂದ ಅಂಬೇಡ್ಕರ್ ಭವನದವರೆಗೂ ನಡೆದ ಮೆರವಣಿಗೆಯಲ್ಲಿ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ನಾಯಕರು ಮತ್ತು ನೂರಾರು ಜನರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಎಂ ಸೋಮಶೇಖರ್, HK ಸಂದೇಶ್, ಅಂಬುಕ ಮಲ್ಲೇಶ್, RPI ಸತೀಶ್, ಹೆತ್ತೂರು ನಾಗರಾಜ್, ಮುಬಾಶಿರ್ ಅಹಮದ್, ರಾಜೇಶ್, ಈರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾವು ಈ ದಿನ ಹಾಸನ ಜಿಲ್ಲೆಯ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ RSS ವಿರುದ್ಧ ಒಂದು ಪ್ರತಿಭಟನೆ ಮತ್ತು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, RSS ಇಡೀ ದೇಶಾದ್ಯಂತ ಅಸಹನೆಯನ್ನು, ಅಸಹಿಷ್ಣುತೆಯನ್ನು, ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಜಾತಿಗಳ ನಡುವೆ, ಧರ್ಮಗಳ ನಡುವೆ ಅವರಲ್ಲಿ ಒಂದು ವ್ಯತ್ಯಾಸವನ್ನು ಉಂಟು ಮಾಡಿ ರಾಜಕೀಯ ಲಾಭ ಪಡೆಯೋಕ್ಕೋಸ್ಕರ ನಾವು ದೇಶಭಕ್ತರು, ನಮ್ಮ ಬಿಟ್ರೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, RSS ಅವರೇ ಕೇಳಿಸ್ಕೊಳ್ಳಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಡೆಂಗ್ಯೂ ಜ್ವರ ನಿಯಂತ್ರಣ ನಮ್ಮೆಲ್ಲರ ಜವಾಬ್ದಾರಿ. ನಾವು ತೋರುವ ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ಡೆಂಗ್ಯೂ ಜ್ವರದಿಂದ ಬಳಲುವಂತೆ ಮಾಡುತ್ತದೆ ಎಂದು ಕೊಂಡೇನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಐಶ್ವರ್ಯ ಹೇಳಿದರು.
ಅವರು ಶುಕ್ರವಾರ ಗಂಡ್ಸಿ ಹ್ಯಾಂಡ್ಪೋಸ್ಟ್ ಬಳಿ ನೆಲೆಸಿರುವ ಅಲೆಮಾರಿ ಜನಾಂಗದವರಿಗೆ ಆರೋಗ್ಯ ಇಲಾಖೆ ವತಿಯಿಂದ ಉಚಿತವಾಗಿ ನೀಡುವ ಸೊಳ್ಳೆ ಪರದೆ ವಿತರಿಸಿ ಮಾತನಾಡುತ್ತಾ, ಅಲೆಮಾರಿ ಜನಾಂಗದವರು ನಿಗದಿತವಾದ ಒಂದೇ ಸ್ಥಳದಲ್ಲಿ ವಾಸವಿರೋದಿಲ್ಲ. ತಮ್ಮ ಜೀವನೋಪಾಯಕ್ಕಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಮ್ಮ ನೆಲೆಯನ್ನು ಬದಲಾಯಿಸುವುದರಿಂದ ವಾತಾವರಣದ ವ್ಯತ್ಯಾಸದಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತವೆ. ಬಯಲು ಪ್ರದೇಶಗಳಲ್ಲಿ ಹೆಚ್ಚಾಗಿ ವಾಸಿಸುವುದರಿಂದ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಸೊಳ್ಳೆ ಪರದೆ ನೀಡಲಾಗಿದ್ದು, ತಾವು ವಾಸಿಸುವ ಪ್ರದೇಶದ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಡೆಂಗ್ಯೂ ಜ್ವರ ಬಾರದಂತೆ ಎಚ್ಚರ ವಹಿಸಿ ಎಂದರು. ಇದೇ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದ ರಾಮನಾಯಕ್, ಅಶ್ವಿನಿ, ದೀಕ್ಷಾ, ಆಶಾ ಕಾರ್ಯಕರ್ತೆಯರಾದ ನಿರ್ಮಲಾ, ಮಧು ಹಾಜರಿದ್ದರು. HCN ನ್ಯೂಸ್ ಅರಸೀಕೆರೆ. ಇವತ್ತು ನಮ್ಮ ಆಸ್ಪತ್ರೆ ವತಿಯಿಂದ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ NVBDCP ಪ್ರೋಗ್ರಾಂ ಕಡೆಯಿಂದ ಡೆಂಗಿಯನ್ನು ತಡೆಗಟ್ಟೋಕ್ಕೋಸ್ಕರ ಮತ್ತು ಸೊಳ್ಳೆ ಕಡಿಯೋದ್ರಿಂದ ಕಾಯಿಲೆ ಬರೋದ್ರಿಂದ ಈ ವಲಸೆ ಬರೋದ್ರ ಜನಗಳಿಗೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಇವತ್ತು ಮಸ್ಕಿಟೋ ನೆಟ್ಟನ್ನು ನಾವು ವಿತರಿಸಿದ್ದೀವಿ. ಮತ್ತು ಇದನ್ನು ಆದಷ್ಟು ಸೊಳ್ಳೆ ನಾವು ಕಾಯಿಲೆ ಹರಡದಂತೆ ನಾವು ತಡೆಗಟ್ಟಬೇಕು ಅಂತ ಅಂದರೆ ನಾವು ಪ್ರತಿನಿತ್ಯ ಸೊಳ್ಳೆ ಇದನ್ನು ಕಟ್ಕೊಂಡೇ ನಾವು ಮಲಗಬೇಕಾಗುತ್ತೆ. ಮತ್ತು ಪ್ರತಿದಿನ ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿನಾದರೂ ನಮ್ಮ ಸುತ್ತ ಪರಿಸರವನ್ನು ನಮ್ಮದು ಸುತ್ತಮುತ್ತ ಇರೋವಂಥ ಇದನ್ನು ನಾವು ಸ್ವಚ್ಛತೆಯಿಂದ ಇಟ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಸರ್ಕಾರದಿಂದ ನಮಗೆ ವಲಸೆ ಬಂದ ಕಾರ್ಮಿಕರಿಗೆ ಮಸ್ಕಿಟೋ ನೆಟ್ ವಿತರಣೆ ಕಾರ್ಯಕ್ರಮ ಇತ್ತು. ಹಾಗಾಗಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಂಡನಾಳು ವೈದ್ಯಾಧಿಕಾರಿಗಳು ಹಾಗೂ ನಮ್ಮ ಕ್ಷೇತ್ರ ಸಿಬ್ಬಂದಿಯವರು ಹಾಗೂ ನಮ್ಮ ಆಶಾ ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ಗಂಡ್ಸಿ ಹ್ಯಾಂಡ್ ಪೋಸ್ಟಲ್ಲಿ ಇಲ್ಲಿ ಪ್ರತಿ ಸಲನೂ ನಗರದಿಂದ ರಿಂಗ್ ರಸ್ತೆ ಡೈರಿ ವೃತ್ತದ ಬಳಿ ಇರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಡಿಸೆಂಬರ್ 6ರಂದು ವಿವಿಧ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಕೆಲ ಸೂಚನೆಗಳನ್ನು ನೀಡಿದರು. ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮದೊಂದಿಗೆ ಮಾತನಾಡಿ, ಜಿಲ್ಲಾಭಿವೃದ್ಧಿ ಯೋಜನೆಗಳ ಕುರಿತು ಮಾಹಿತಿ ನೀಡಿದ ಸಚಿವರು ಡಿಸೆಂಬರ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಸನದಲ್ಲಿ ಸುಮಾರು 250 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಎಂದರು. ಹಿಮ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ 55 ಕೋಟಿ ಅನುದಾನ ಮಂಜೂರಾತಿಯಾಗಿದೆ. ಚನ್ನರಾಯಪಟ್ಟಣಕ್ಕೆ 74 ಕೋಟಿ ನೀರಾವರಿ ಯೋಜನೆ ಮಂಜೂರಾಗಿದೆ. ಹಾಸನ ತಾಲೂಕು ಕಚೇರಿ ಬಹಳ ವರ್ಷದಿಂದ ನೆನೆಗುದಿಗೆ ಬಿದ್ದಿರುವುದನ್ನು ಈಗ ಪೂರ್ಣಗೊಳಿಸುವಿಕೆಯಾಗಿದ್ದು, ಮುರಾರ್ಜಿ ಶಾಲೆ ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮುಖ್ಯಮಂತ್ರಿಗಳು ಉದ್ಘಾಟಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ ಕೆಎಂ ಶಿವಲಿಂಗೇಗೌಡ, ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಅಪರ ಜಿಲ್ಲಾಧಿಕಾರಿ ಬಿಎ ಜಗದೀಶ್, ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕಳೆದ 25 ವರ್ಷದ ಹಿಂದೆಯೇ ನೀರಾವರಿ ಹಣ ವಿನಿಯೋಗಿಸಿ ಕಾಲುವೆ ನಿರ್ಮಾಣ ಮಾಡಿದ್ರೂ ಕೂಡ ದಾಸಾಪುರದಿಂದ ವಡ್ಡರಹಳ್ಳಿವರೆಗೂ ನೀರು ಹರಿಸಲಾಗಿಲ್ಲ. ಆದ್ದರಿಂದ ಡಿಸೆಂಬರ್ 1ರಿಂದ ಹೇಮಾವತಿ ನೀರಾವರಿ ಕಚೇರಿ ಎದುರು ರೈತರಿಂದ ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ನೀರಾವರಿ ಹೋರಾಟ ಸಮಿತಿ ಮುಖಂಡ ಎಚ್ಎಸ್ ಮಂಜುನಾಥ್ ತಿಳಿಸಿದರು. ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಗೂರು ಏತ ನೀರಾವರಿ ವ್ಯಾಪ್ತಿಯ ದಾಸಾಪುರ, ದಡ್ಡಿಹಳ್ಳಿ, ಗೊಲ್ಲರ ಹೊಸಹಳ್ಳಿ, ಕಲ್ಕೆರೆ, ವಡ್ಡರಹಳ್ಳಿ ಗ್ರಾಮಗಳ ಜಮೀನಿನಲ್ಲಿ ಕೃಷಿಗೆ ನೀರಾವರಿ ಉದ್ದೇಶದಿಂದ ಸೀಳುಗಾಲುವೆ, ಕಿರುಗಾಲುವೆ ನಿರ್ಮಾಣ ಮಾಡಲಾಗಿದೆ. ಆದರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣ ಈ ಕಾಲುವೆಗಳ ನಿರ್ಮಾಣಕ್ಕೆ ವೆಚ್ಚವಾಗಿದೆ. ಅಂದರೆ ಅದು ಸಾರ್ವಜನಿಕರ ಹಣವೇ ಆಗಿದೆ. ಕಾಲುವೆ ನಿರ್ಮಾಣವಾಗಿ 20 ವರ್ಷಗಳೇ ಕಳೆದಿದ್ರೂ ಈ ಕಾಲುವೆಗಳಲ್ಲಿ ಇದುವರೆಗೂ ನೀರು ಹರಿದಿಲ್ಲ. ಕಾಲುವೆಗಳಲ್ಲಿ ಗಿಡಗಂಟೆ ಬೆಳೆದಿವೆ. ಕೆಲವು ಕಡೆ ಕಾಲುವೆ ಮುಚ್ಚಿದೆ. ಈ ಏತ ನೀರಾವರಿ ಮೂಲಕ ಈ ಭಾಗದ ಕೆರೆಗಳಿಗೆ ನೀರು ಹರಿಸಿದ್ರೆ ಇದರಿಂದ ಈ ಭಾಗದ 100 ರೈತ ಕುಟುಂಬಗಳಿಗೆ ಹಾಗೂ 5 ಗ್ರಾಮಗಳ ಜನರಿಗೆ ಅನುಕೂಲವಾಗುತ್ತದೆ. ಹೇಮಾವತಿ ನಾಲಾ ವ್ಯಾಪ್ತಿಯ ಬಾಗೂರು ಏತ ನೀರಾವರಿ ಭಾಗದ ನಿರ್ವಹಣೆ ಮಾಡೋ ಇಂಜಿನಿಯರ್ ಅವರ ರೈತ ವಿರೋಧಿ ನಿಲುವಿನಿಂದ ರೈತ ಸಮುದಾಯ ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಬಾಗೂರು ನವಿಲೆ ಏತ ನೀರಾವರಿ ಯೋಜನೆಯಲ್ಲಿ 10,000 ಎಕರೆ ಪ್ರದೇಶದ ವ್ಯವಸಾಯಕ್ಕಾಗಿ ನೀರು ಕೊಡಬೇಕು. ಅದನ್ನು ಸಮರ್ಪಕವಾಗಿ ರೈತರ ಜಮೀನಿಗೆ ನೀಡಬೇಕು. ಈಗಾಗಲೇ ನಿರ್ಮಾಣವಾಗಿರುವ ಕಾಲುವೆಯಲ್ಲಿ ದಾಸಾಪುರದಿಂದ ವಡ್ಡರಹಳ್ಳಿವರೆಗೂ ನೀರು ಹರಿಸಬೇಕು. ಏತ ನೀರಾವರಿ ಯೋಜನೆಯಲ್ಲಿ ಸೇರಿರುವ ಎಲ್ಲಾ ಕಿರುಕಾಲುವೆಗಳನ್ನು ದುರಸ್ತಿ ಮಾಡಿ ವ್ಯವಸಾಯಕ್ಕೆ ನೀರು ಕೊಡಬೇಕು. ಕಾಲುವೆಗಳನ್ನು ನಿರ್ಮಾಣ ಮಾಡುವಾಗ ಮತ್ತು ದುರಸ್ತಿ ಮಾಡುವಾಗ ಗುಣಮಟ್ಟ ಕಾಪಾಡಬೇಕು. ದಾಸಾಪುರದ ನೀರು ಬೀಳುವ ಪಾಯಿಂಟ್ ಅನ್ನು ಉತ್ತಮ ಗುಣಮಟ್ಟ ಮತ್ತು ವೈಜ್ಞಾನಿಕವಾಗಿ ಮಾಡಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಶಂಕರಣ್ಣ ಬರಗೂರು, ತೇಜಸ್ ಗೌಡ, ಚಂದ್ರಹಾಸ್, ದಿವಾಕರ್, ವಾಸುದೇವ್, ಮಧು, ಮಂಜಣ್ಣ ಭಾಗವಹಿಸಿದ್ರು. HCN ನ್ಯೂಸ್ ಚನ್ನರಾಯಪಟ್ಟಣ. ಕಳೆದ 25 ವರ್ಷಗಳ ಸಮಯದಲ್ಲಿ ನಿರ್ಮಾಣ ಮಾಡಿದೆ. ಆ ಸೀಳುಗಾಲುವೆಯಲ್ಲಿ ಅದರ ಜೊತೆಗೆ ಕಿರು ಕಾಲುವೆಗಳನ್ನು ಕೂಡ ಮಾಡಿ ವ್ಯವಸಾಯಕ್ಕಾಗಿ ನೀರು ಕೊಡಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಮೂಲ ಪ್ರಾಜೆಕ್ಟ್. ಸೊ ಈ ಪ್ರಾಜೆಕ್ಟ್ನಿಂದ ಸುಮಾರು ಒಂದು 5-6 ಗ್ರಾಮಗಳಿಗೆ ಕಟ್ಟೆಗಳೇನಿದ್ದಾವೆ ಆ ಕಟ್ಟೆಗಳು ತುಂಬುತ್ತೆ ಮತ್ತು ಗೊಲ್ಲರಸಳ್ಳಿ ಕೆರೆ ನೀರಾವರಿ ಆಗುತ್ತೆ. ವಡ್ರಳ್ಳಿನಲ್ಲೂ ಒಂದು ಕಟ್ಟೆ ಇದೆ, ಆ ಕಟ್ಟೆಗೂ ನೀರು ಬರುತ್ತೆ. ಮತ್ತು ಆ ಪ್ರದೇಶದ ಅದು ಬಲದಂಡ ಕಾಲುವೆ ಅದು ಕಿರುಗಾಲುವೆ ಮಾಡಿದರೆ
ಅದು ವ್ಯವಸಾಯಕ್ಕೂ ಕೂಡ ನೀರು ಕೊಡಬಹುದು. ನೀವು ಪ್ರಾಜೆಕ್ಟಿನ ಮೂಲ ಇದೇನು ಅಂತ ಹೇಳಿದ್ರೆ, ಬಾಗೂರು ಏತ ನೀರಾವರಿಯಿಂದ 5,000 ಎಕರೆಗೆ ನೀರಾವರಿ ಆಗಬೇಕು. ಆ ಕಡೆ ನವುಲೆ ಭಾಗದಲ್ಲಿ 5,000 ಎಕರೆ ನೀರಾವರಿ ಆಗಬೇಕು. ಕಲ್ಲೇಸೋಮನಹಳ್ಳಿ ಲಿಫ್ಟ್ ಇರಿಗೇಷನ್ ಅಲ್ಲಿ 3,500 ಎಕರೆ ನೀರಾವರಿ ಆಗಬೇಕು ಅಂತ ಭೂಮಿ ನೀರಾವರಿ, ನೀರು ಹರಿಸೋದಲ್ಲ, ವ್ಯವಸಾಯಕ್ಕೆ ನೀರು ಕೊಡೋದು ಅಂತ. ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಆರ್ಸಿ ರಸ್ತೆ ಬಳಿ ಇರುವ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ನವೆಂಬರ್ 29 ಶನಿವಾರ ಮತ್ತು 30 ರವಿವಾರದಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಎಂದು ಪರಿವಾರದ ವೇದಭಾರತಿ ಹಾಗೂ ನಿಕಟಪೂರ್ವ ಜಿಲ್ಲಾ ಸಂರಕ್ಷಕ ಹರಿಹರಪುರ ಶ್ರೀಧರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಬಹುಕಾಲದಿಂದ ಅನಾರೋಗ್ಯಕ್ಕೆ ತುತ್ತಾಗಿ ಬಳಲುತ್ತಿರುವ ನಗರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರೋಗಿಗಳ ಬಹುಕಾಲದ ಬೇಡಿಕೆ ಪ್ರಕಾರ ರಾಜ್ಯದ ಹೆಸರಾಂತ ವೈದ್ಯ ಡಾ ವೆಂಕಟರಮಣ ಹೆಗಡೆ ಅವರ ನೇತೃತ್ವದಲ್ಲಿ ತಂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಡಾ ವೆಂಕಟರಮಣ ಹೆಗಡೆ ಶಿರಸಿಯ ವೇದ ವೆಲ್ನೆಸ್ ಸೆಂಟರ್ನ ನಿಸರ್ಗ ಮನೆ ಸಂಸ್ಥೆಯ ಮುಖ್ಯಸ್ಥರಾಗಿದ್ದು, ರಾಜ್ಯದೆಲ್ಲೆಡೆ ಜನಪ್ರಿಯರಾಗಿರುವವರು. ಅಡುಗೆ ಮನೆಯೇ ಆಸ್ಪತ್ರೆ, ಆಹಾರವೇ ಔಷಧ, ಪವರ್ ಡಯಟ್ ಮೊದಲಾದ ಆರೋಗ್ಯ ಗ್ರಂಥಗಳ ಮೂಲಕ ಅನೇಕ ಕುಟುಂಬಗಳ ಆಹಾರಾಭ್ಯಾಸ ಮತ್ತು ಜೀವನ ಶೈಲಿಗೆ ಸಕಾರಾತ್ಮಕ ಬದಲಾವಣೆ ತರಲು ಕಾರಣರಾದವರು. ಹಲವು ಟೆಲಿವಿಷನ್ ಚಾನೆಲ್ಗಳಲ್ಲಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ವಿಶಿಷ್ಟ ಹೆಸರು ಗಳಿಸಿರುವ ಡಾ ಹೆಗಡೆ ಹಾಸನದಲ್ಲಿಯೇ ಜನರನ್ನ ಭೇಟಿಯಾಗಿ ಮಾರ್ಗದರ್ಶನ ನೀಡಲಿದ್ದಾರೆ ಎಂದರು. ಈ ಆರೋಗ್ಯ ತಪಾಸಣಾ ಶಿಬಿರ ನವೆಂಬರ್ 29 ಶನಿವಾರ ಮತ್ತು 30 ಭಾನುವಾರದಂದು ನಡೆಯಲಿದ್ದು, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ರೋಗಿಗಳ ತಪಾಸಣೆ, ಸಲಹೆ, ಮಾರ್ಗದರ್ಶನ ನೀಡಲಾಗುತ್ತದೆ. ಸ್ಥಳ ನೀಲಕಂಠೇಶ್ವರ ಸಮುದಾಯ ಭವನ, ಕಾಲೇಜು ರಸ್ತೆ, ಎನ್ಸಿಸಿ ಕಚೇರಿ ಹಿಂಭಾಗ, ಹಾಸನ. ರೋಗಿಗಳು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ ಎಂಬ ನಿರೀಕ್ಷೆ ಹಿನ್ನೆಲೆ ಶಿಬಿರವನ್ನು ಸುಸಜ್ಜಿತವಾಗಿ ನಡೆಸಲು ಆಯೋಜಕರು ಅಗತ್ಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ವೈದ್ಯರು ಸೂಚಿಸಿದ ಔಷಧಿಗಳನ್ನು ಶಿಬಿರದ ಸ್ಥಳದಲ್ಲೇ ಖರೀದಿಸಬಹುದಾದ ವ್ಯವಸ್ಥೆ ಕೂಡ ರೂಪಿಸಲಾಗಿದೆ ಎಂದರು. ಡಾ ಹೆಗಡೆ ಅವರ ಜನಪ್ರಿಯ ಪುಸ್ತಕಗಳು, ಆಹಾರ ಮಾರ್ಗದರ್ಶನ ಚಾರ್ಟ್ಗಳು ಮತ್ತು ಅಲ್ಪಾ ನ್ಯಾಚುರಲ್ ಬ್ರ್ಯಾಂಡ್ನ ಆರೋಗ್ಯ ಪೋಷಕ ಉತ್ಪನ್ನಗಳು ಕೂಡ ಶಿಬಿರದಲ್ಲಿ ಲಭ್ಯವಿದೆ. ಆರೋಗ್ಯಪರ ಜೀವನ ಶೈಲಿಗೆ ಆಸಕ್ತಿ ಇರುವ ಜನರಿಗೆ ಇದು ಹೆಚ್ಚು ಉಪಯೋಗವಾಗಲಿದೆ. ಶಿಬಿರದಲ್ಲಿ ತಪಾಸಣೆ ಪಡೆಯಲು ಆಸಕ್ತರು ಮುಂಚಿತವಾಗಿ ತಮ್ಮ ಭೇಟಿಯನ್ನು ನಿಗದಿಪಡಿಸಿಕೊಳ್ಳುವುದು ಅಗತ್ಯ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8073320479 ಮತ್ತು 8970822508ಗೆ ಸಂಪರ್ಕಿಸಬಹುದಾಗಿದೆ ಎಂದು ಶಿಬಿರದ ಬಗ್ಗೆ ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಯೋಗಪಟು ನಾಗರಾಜ್, ವೇದಭಾರತಿ ಕಾರ್ಯದರ್ಶಿ ನಟರಾಜ್, ನಿಸರ್ಗ ಸೆಮೆಟರ್ ಪ್ರವೀಣ್ ಸೇರಿದಂತೆ ಆಯೋಜಕ ತಂಡದ ಹಲವು ಸದಸ್ಯರು ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಆರೋಗ್ಯದ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಲಾಯಿತು. HCI ನ್ಯೂಸ್ ಹಾಸನ್. ಬೇರೆ ಬೇರೆ ಶಿಬಿರಗಳನ್ನು ಮಾಡ್ತಾ ಇರ್ತೀವಿ ವೇದಭಾರತಿಯಿಂದ. ಈ ಸಲ ಒಂದು ಆರೋಗ್ಯ ಶಿಬಿರವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಆರೋಗ್ಯ ಶಿಬಿರ ಮಾಡೋದಕ್ಕೆ ನಾವು ಇಲ್ಲಿಯ ಡಾಕ್ಟರ್ಗಳನ್ನು ಉಪಯೋಗಿಸ್ಕೊಂಡು ನಾವು ಮಾಡಬಹುದಾಗಿತ್ತು. ಆದರೆ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ಔಷಧರಹಿತ ಚಿಕಿತ್ಸೆನೂ ಇದೆಯಾ? ಮನುಷ್ಯನಿಗೆ ಆರೋಗ್ಯ ಸುಧಾರಿಸಬೇಕಾದ್ರೆ ಅಥವಾ ಆರೋಗ್ಯ ಕೆಡಬೇಕಾದ್ರೆ ಎರಡೂ ಕೂಡ ತಾನು ತೆಗೆದುಕೊಳ್ಳುವಂಥ ಆಹಾರ, ತನ್ನ ನಡೆ, ತನ್ನ ಹವ್ಯಾಸ ಇವೆಲ್ಲ ಮುಖ್ಯ ಕಾರಣ ಆಗುತ್ತೆ. ಸೊ ನಾನು ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ ಅಲ್ಲಿಗೊಮ್ಮೆ ಹೋಗಿ ಬಂದೆ. ಅಲ್ಲಿ ನೋಡಿದಾಗ ಅನ್ನಿಸ್ತು ನನಗೆ, ನಮ್ಮ ಹಾಸನದಲ್ಲೂ ಕೂಡ ಇವ್ರದ್ದೊಂದು ಶಿಬಿರ ಮಾಡಿಸ್ಬೇಕು ಅಂತ ಹೇಳಿ. ನಮ್ಮ ವಿಶ್ವಕರ್ಮ ಸಮುದಾಯದ ಭವಿಷ್ಯವನ್ನ ಬದಲಾಯಿಸಬಲ್ಲ ಏಕೈಕ ಶಕ್ತಿ ಅದು ಶಿಕ್ಷಣ ಎಂದು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ನಿವೃತ್ತ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಪ್ರಭಾಕರ್ ತಿಳಿಸಿದರು. ಬೇಲೂರು ಪಟ್ಟಣದ ಕಾಫಿ ಬೆಳೆಗಾರರ ಸಂಘದಲ್ಲಿ ನಡೆದ ವಿರಾಟ್ ವಿಶ್ವ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ಬೇಲೂರು ತಾಲೂಕಿನ ವಿಶ್ವಕರ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡಲಾದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಜಗತ್ತಿನಲ್ಲಿ ಬದಲಾಗದ ಒಂದು ನೀತಿ ಎಂದರೆ ಪರಿಶ್ರಮಕ್ಕೆ ಬದಲಿ ಇಲ್ಲ. ಆರ್ಥಿಕ ಸ್ಥಿತಿಯೇ ಆಗಲಿ, ಕುಟುಂಬದ ಹಿನ್ನೆಲೆಯೇ ಆಗಲಿ, ಸವಾಲುಗಳೇ ಆಗಲಿ, ಏನಾದರೂ ಇರಲಿ ಅದನ್ನು ಮೀರಿ ಎದ್ದು ನಿಲ್ಲೋದಕ್ಕೆ ಶಿಕ್ಷಣವೇ ನಮ್ಮ ಕೈಯಲ್ಲಿರುವ ಅತ್ಯಂತ ಬಲವಾದ ಅಸ್ತ್ರ ಎಂದರು.
ನಂತರ ಮಾತನಾಡಿದ ಹೈಕೋರ್ಟ್ ವಕೀಲರು ಮತ್ತು ವಿರಾಟ್ ವಿಶ್ವ ಗ್ಲೋಬಲ್ ಅಧ್ಯಕ್ಷರಾದ ರಾಜೇಶ್, ಉನ್ನತ ಶಿಕ್ಷಣಕ್ಕಾಗಿ ಸರ್ಕಾರದ 10 ಹಲವಾರು ಯೋಜನೆಗಳಿದೆ. ಅದನ್ನು ನಾವು ಸದುಪಯೋಗ ಪಡೆದುಕೊಳ್ಳಬೇಕು. ಇದರ ಜೊತೆಯಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಮೊದಲು ಸಂಸ್ಕಾರದ ಜೊತೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಎಂದರು. ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ ಪುರುಷೋತ್ತಮಾಚಾರ್ ಮಾತನಾಡಿ, ವಿದ್ಯಾಭ್ಯಾಸವೆಂಬುದು ಕೇವಲ ಪರೀಕ್ಷೆಯಲ್ಲಿ ಪಾಸಾಗೋದಲ್ಲ, ಅದು ವ್ಯಕ್ತಿತ್ವ ಬೆಳವಣಿಗೆ, ಸಮಾಜಕ್ಕೆ ಹೊಣೆಗಾರಿಕೆಯ ಮನೋಭಾವ ಮತ್ತು ನಾಳೆಯ ನಾಯಕತ್ವದ ಸಿದ್ಧತೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಮಕ್ಕಳಿಗೆ ಕೇವಲ ಸಾಂಪ್ರದಾಯಿಕ ವಿದ್ಯೆ ಸಾಲದು. ತಂತ್ರಜ್ಞಾನ, ವಿಜ್ಞಾನ, ಸಂವಹನ ಮತ್ತು ಸೃಜನಶೀಲತೆಯಲ್ಲಿಯೂ ಪರಿಣತಿ ಬೇಕು. ನಮ್ಮ ವಿದ್ಯಾರ್ಥಿಗಳು ಇವುಗಳನ್ನು ಅಳವಡಿಸಿಕೊಳ್ಳುವಂತೆ ಪ್ರೋತ್ಸಾಹಿಸುವುದು. ಆದರೆ ಒಂದು ಸಮುದಾಯ ಒಟ್ಟಾಗಿ ಬೆಳೆದರೆ ಅದರ ಪರಿಣಾಮ ದೀರ್ಘಕಾಲಿಕ. ವಿಶ್ವಕರ್ಮ ಸಮಾಜವು ಎಲ್ಲಾ ಕ್ಷೇತ್ರಗಳಲ್ಲಿ ಸಾಮರ್ಥ್ಯ ಹೊಂದಿದೆ. ಶಿಕ್ಷಣದಲ್ಲಿ, ಉದ್ಯಮದಲ್ಲಿ, ಸರ್ಕಾರಿ ಸೇವೆಯಲ್ಲಿ, ಕೈಗಾರಿಕೆ, ಕಲೆಗಳಲ್ಲಿ ನಮ್ಮ ಮಕ್ಕಳು ತಮ್ಮ ಕ್ಷೇತ್ರಗಳಲ್ಲಿ ಹೊರಹೊಮ್ಮಲು ಪೋಷಕರು, ಶಿಕ್ಷಕರು ಮತ್ತು ಸಮುದಾಯ ಸಂಘಟನೆಗಳು ಕೈಜೋಡಿಸಿದರೆ ಎಂತಹ ಗುರಿಯನ್ನಾದರೂ ಸಾಧಿಸಬಹುದು ಎಂದರು. ಈ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡಿ ಅಭಿನಂದಿಸಲಾಯಿತು. ಈ ವೇಳೆ ಬಿಬಿಜಿ ಫೌಂಡೇಶನ್ ಆರ್ಥಿಕ ತಜ್ಞ ನಾಗರಾಜಾಚಾರ್, ಭೋಗಾಚಾರ್, ವಿನಾಯಕಾಚಾರ್, ಕೋಕಿಲಾ ವಾಸುದೇವ್, ಜಗದೀಶ್, ಕುಮಾರ್, ಎಚ್ಪಿ ಹರೀಶ್, ರತ್ನಾಚಾರ್, ಎಂಜಿ ವೆಂಕಟೇಶ್, ಮೀನಾಕ್ಷಿ, ಹಿತೇಶ್ ಸಚಾನಿಯಾ, ಉಮೇಶ್ ಆಚಾರ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಕಮ್ಯುನಿಟಿಯಲ್ಲಿ ನಮ್ಮ ಸಮಾಜದಲ್ಲಿ ಕಷ್ಟಪಟ್ಟು ಓದಿ ಮುಂದೆ ಬರಬೇಕಾದದ್ದು ಅದು ಮೊದಲ ಆದ್ಯ ಕರ್ತವ್ಯ ಎಲ್ಲರೂ. ತಂದೆ ತಾಯಿಗಳ ಕರ್ತವ್ಯ ಕೂಡ ಅದೇ. ಮೊದಲು ಮಕ್ಕಳನ್ನ ಓದಿಸಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮಕ್ಕಳನ್ನ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಅವ್ರನ್ನ ಚೆನ್ನಾಗಿ ಎಷ್ಟಾಗುತ್ತೋ ಸಾಧ್ಯವಾಗಿ ಅವ್ರಿಗೆ ಪ್ರೋತ್ಸಾಹ ಕೊಡಿ. ಅವರು ಒಳ್ಳೆಯ ಮುಂದಕ್ಕೆ ಬಂದರೆ ಆಗ ಇಡೀ ಹಾಸನ ತಾಲೂಕು ಹರಳಹಳ್ಳಿ ಪ್ರಾಥಮಿಕ ಶಾಲೆ ಶಿಕ್ಷಕಿಯಾದ ಬಿಬಿ ಸಿದ್ದಲಿಂಗಮ್ಮ ಅವರು ಬೆಳಗ್ಗೆ ಶಾಲೆಗೆ ತೆರಳುತ್ತಿದ್ದ ಸಮಯ ರಸ್ತೆ ಮಧ್ಯೆ ತಮ್ಮ ಸ್ಯಾಂಡಲ್ ಸೋಪ್ ಬಣ್ಣದ ವ್ಯಾನಿಟಿ ಬ್ಯಾಗ್ ಅನ್ನು ಕಳೆದುಕೊಂಡಿದ್ದಾರೆ. ಅದು ಸಿಕ್ಕಿದವರು ತಂದುಕೊಡಲು ಕೋರಿದ್ದಾರೆ. ಹಾಸನ ತಾಲೂಕಿನ ಹರಳಹಳ್ಳಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಬಿಬಿ ಸಿದ್ದಲಿಂಗಮ್ಮ ತಮ್ಮ ದ್ವಿಚಕ್ರ ವಾಹನದಲ್ಲಿ ಶಾಲೆಗೆ ತೆರಳುತ್ತಿದ್ದ ಬೇಲೂರು ರಸ್ತೆಯಲ್ಲಿ ತಮ್ಮ ಬ್ಯಾಗ್ ಅನ್ನು ಕಳೆದುಕೊಂಡಿದ್ದಾರೆ. ಅದರಲ್ಲಿ ಕಾರ್ ಕೀ, ಎಟಿಎಂ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ ವಾಚ್ ಇದ್ದು ಇದನ್ನು ಕಳೆದುಕೊಂಡಿರುವ ಬಗ್ಗೆ ಹಾಸನ ನಗರದ ಎನ್ಆರ್ ಸರ್ಕಲ್ನಲ್ಲಿರುವ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ನೀಡಲಾಗಿದೆ. ಬ್ಯಾಗ್ ಸಿಕ್ಕಿದವರು ಸಮೀಪದ ಪೊಲೀಸ್ ಠಾಣೆ ಅಥವಾ ಅವರ ಫೋನ್ ನಂಬರ್ 9844403125ಗೆ ಕರೆ ಮಾಡಿ ತಿಳಿಸಬೇಕೆಂದು ಕೋರಿದ್ದಾರೆ. HCN ನ್ಯೂಸ್, ಹಾಸನ. ಸಿದ್ದಲಿಂಗಮ್ಮ ಎಂಬ ನಾನು ವಿಜಯನಗರದಿಂದ ಬೇಲೂರು ರಸ್ತೆಯಲ್ಲಿ ಶಾಲೆಗೆ ಕರ್ತವ್ಯದ ಮೇಲೆ ಹೋಗುತ್ತಿರುವಾಗ ಟೂ ವೀಲಲ್ಲಿ ನನ್ನ ವ್ಯಾನಿಟಿ ಬ್ಯಾಗ್ ಸ್ಕಿಪ್ ಆಗಿ ಬಿದ್ದೋಗಿರುತ್ತದೆ. ದಯವಿಟ್ಟು ಯಾರಾದರೂ ಸಿಕ್ಕಿದವರು ತಲುಪಿಸಿದಲ್ಲಿ ಸೂಕ್ತ ಉಡುಗೊರೆಯನ್ನು ನೀಡಲಾಗುತ್ತದೆ. ಪೊಲೀಸ್ ಸ್ಟೇಷನ್ಗೆ ಬ್ಯಾಗನ್ನು ತಲುಪಿಸಬೇಕಾಗಿ ಈ ಮೂಲಕ ಕೋರುತ್ತೇನೆ. ಎನ್ಆರ್ ಸರ್ಕಲಲ್ಲಿರುವಂತಹ ಪೊಲೀಸ್ ಸ್ಟೇಷನ್ ನಗರ ವ್ಯಾಪ್ತಿ ಪೊಲೀಸ್ ಸ್ಟೇಷನ್ಗೆ ತಲುಪಿಸಬೇಕಾಗಿ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಲಾಗಿದೆ. ಅಲ್ಲಿಗೆ ತಲುಪಿಸಿದಲ್ಲಿ ಸೂಕ್ತ ಬಹುಮಾನವನ್ನು ಕೊಡುತ್ತೇವೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಭಾರತ ಸಂವಿಧಾನವು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿದೆ ಎಂದು ತಾಲೂಕು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಮತ್ತು ಸಂವಿಧಾನ ಪೀಠಿಕೆಯ ಬೃಹತ್ ಪ್ರತಿಕೃತಿಗೆ ಗಣ್ಯರು ಪುಷ್ಪಾರ್ಚನೆ ಮಾಡಿದ್ರು. ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮಾಡಿದ್ರು. ಬಳಿಕ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದ್ರು. ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ 76ನೇ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಾರತದ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ಉಪನ್ಯಾಸನ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶ ಸಮಾನತೆಯನ್ನ ಸಂವಿಧಾನ ಕಲ್ಪಿಸಿಕೊಟ್ಟಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಶ್ರೇಷ್ಠ ಸಂವಿಧಾನವನ್ನು ಭಾರತಕ್ಕೆ ನೀಡಿದ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿಯಾಗಿದ್ದಾರೆ ಎಂದು ತಿಳಿಸಿದರು. ಸಂವಿಧಾನವು ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ನೀಡಿದೆ, ಹಾಗೆಯೇ ಕರ್ತವ್ಯಗಳ ಬಗ್ಗೆಯೂ ತಿಳಿಸಿದೆ. ಕಟ್ಟಕಡೆಯ ವ್ಯಕ್ತಿಗೂ ಸಮಾನತೆಯ ಅವಕಾಶವನ್ನು ಪ್ರತಿಪಾದಿಸಲಾಗಿದೆ. ವ್ಯಕ್ತಿ ಗೌರವ, ದೇಶದ ಏಕತೆ, ಸಮಗ್ರತೆ, ಭ್ರಾತೃತ್ವದಂತಹ ಮಹತ್ತರ ಅಂಶಗಳು ಸಂವಿಧಾನದಲ್ಲಿ ಅಡಕವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆ, ಸಂವಿಧಾನ ಗ್ರಂಥ ಮಾದರಿಯನ್ನು ರಚಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರದರ್ಶಿಸುವ ಮೂಲಕ ಗಮನ ಸೆಳೆದರು. ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಲ್ಲಿಕಾರ್ಜುನ್, ಬಿಒ ಕೃಷ್ಣೇಗೌಡ, ಇಒ ಸುಬ್ರಹ್ಮಣ್ಯ ಶರ್ಮಾ, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್ ರೆಡ್ಡಿ, ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಬಸವರಾಜ್ ಗೇಕರವಳ್ಳಿ, ಯೋಗೇಶ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮೊಹಮ್ಮದ್ ಕೌಸರ್, ಶಂಕರಾಚಾರ್ಯ, ಕಬೀರ್ ಅಹಮದ್, ಕೃಷ್ಣೇಗೌಡ ಉಪಸ್ಥಿತರಿದ್ದರು. HCN ನ್ಯೂಸ್, ಆಲೂರು. ಸಂವಿಧಾನ ದಿನದ ಶುಭಾಶಯಗಳನ್ನು ಕೋರ್ತಾ ಒಂದೆರಡು ಮಾತನ್ನು ಆಡಲು ಬಯಸುತ್ತೇನೆ. ಈ ದಿನ ನಾವಿಲ್ಲೆಲ್ಲರೂ ನೆರವೇರಿದ್ದು ಸಂವಿಧಾನದ ದಿನ ಆಚರಣೆ ಮಾಡಲು. ಸಂವಿಧಾನ ಅಂತಂದರೆ ಏನು?
ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು. ನಾವು ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿ, ಎಜುಕೇಷನ್ ಆಗಲಿ, ಸೋಷಿಯಲ್ ಆಗಲಿ, ಎಕನಾಮಿಕಲ್ ಆಗಲಿ, ಯಾವುದೇ ಬ್ಯಾಕ್ಗ್ರೌಂಡ್ ಇದ್ರು ಮೊದಲು ನಾವು ಭಾರತೀಯರು. ಸೊ ಭಾರತೀಯರಿಗೆ ಒಂದು ಕೈಪಿಡಿ ಇರಬೇಕು. ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ನೋಡ್ತೀವಿ, ಅವ್ರ ಕೈಪಿಡಿ, ಇವ್ರ ಕೈಪಿಡಿ, ಯಾವ ರೀತಿ ವರ್ತನೆ ಇರಬೇಕು, ಯಾವ ರೀತಿ ನಡೀತಾ ಇರಬೇಕು ಅಂತ ಇರೋದು. ಆದರೆ ಇದು ಸಂವಿಧಾನ ನಾವು ಪ್ರತಿಯೊಬ್ಬರಿಗೂ ಒಂದು ಜೀವದ. ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಕೇವಲ ರಾಜಕೀಯ ತೆವಲಿಗಾಗಿ ಹಿಂಬಾಲಕರನ್ನ ಬಿಟ್ಟು ಶಾಸಕರ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಬಿ ಶಿವರಾಮ್ ಅವರು ನಿರುದ್ಯೋಗಿಗಳ ಪಾಲಿನ ರಾಜ್ಯಾಧ್ಯಕ್ಷ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜಯ್ ಕವರಿ ಲೇವಡಿ ಮಾಡಿದರು. ಬೇಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯಲ್ಲಿ ಅಧಿಕಾರಿಗಳ ವಿರುದ್ಧ ಮತ್ತು ಗುತ್ತಿಗೆದಾರರ ವಿರುದ್ಧ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ಗುಣಮಟ್ಟದ ಕಾಮಗಾರಿ ಮಾಡುತ್ತಿದ್ದಾರೆ ಇಲ್ಲ ಎಂಬುದನ್ನು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ಮತ್ತು ಇಂಜಿನಿಯರ್ ಸ್ಥಳಕ್ಕೆ ಬಂದು ಗಮನ ಹರಿಸಬೇಕು. ಅದನ್ನ ಬಿಟ್ಟು ಇದಕ್ಕೂ ಶಾಸಕರೇ ಹೊಣೆ ಎಂದು ಶಿವರಾಮ್ ಅವರ ಹಿಂಬಾಲಕ ನಿರುದ್ಯೋಗಿ ಕೆಡಿಪಿ ಸದಸ್ಯರನ್ನ ಬಿಟ್ಟು ಇಲ್ಲಸಲ್ಲದ ಆರೋಪ ಮಾಡೋದು ಖಂಡನೀಯ ಎಂದರಲ್ಲದೆ, ನಾವು ಸಹ ಯಾವುದೇ ಕಳಪೆ ಕಾಮಗಾರಿ ನಡೆಯುತ್ತಿದ್ರೆ ಅದನ್ನ ಖಂಡಿಸುತ್ತೇವೆ. ನಾವು ಯಾವುದೇ ರೀತಿ ಈ ವಿಷಯದಲ್ಲಿ ಸಹಕಾರ ನೀಡೋದಿಲ್ಲ. ಅಂತಹ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ನಾವು ಸಹ ಪ್ರತಿಭಟಿಸುತ್ತೇವೆ. ಇಲ್ಲಿ ರಸ್ತೆ ಕಾಮಗಾರಿ ಯಾರು ಹಾಗೂ ಯಾವ ಯೋಜನೆಯಲ್ಲಿ ಮಾಡುತ್ತಿದ್ದಾರೆ ಎಂದು ಮೊದಲು ಗಮನ ಹರಿಸಬೇಕು. ಸ್ಥಳೀಯ ನಿವಾಸಿಗಳು ಶಾಸಕರ ಗಮನಕ್ಕೆ ತಂದ ತಕ್ಷಣ ಕಾಮಗಾರಿ ನಿಲ್ಲಿಸಿ ಗುಣಮಟ್ಟದ ಕಾಮಗಾರಿ ಮಾಡದಿದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇಂದು ಗುಣಮಟ್ಟದ ಕಾಮಗಾರಿ ಮಾಡುತ್ತಿದ್ದಾರೆ. ಇಷ್ಟು ವರ್ಷಗಳ ಕಾಲ ರಸ್ತೆ ಗುಂಡಿ ಬಿದ್ದ ಸಂದರ್ಭ ಇದರ ಬಗ್ಗೆ ಗಮನ ಹರಿಸಲು ಆಗದ ಕೆಲ ಕುತಂತ್ರಿಗಳು ಯಾರೊಬ್ಬರ ಓಲೈಕೆಗಾಗಿ ಇದರಲ್ಲಿ ಶಾಸಕರನ್ನ ತಂದು ಅವರ ಮೇಲೆ ಇಲ್ಲಸಲ್ಲದ ಸುಳ್ಳು ಆರೋಪ ಮಾಡೋದನ್ನ ಮೊದಲು ಬಿಡಬೇಕು. ಇಲ್ಲಿ ಕೆಲ ನಿರುದ್ಯೋಗಿ ಕೆಡಿಪಿ ಸದಸ್ಯರನ್ನ ಇಟ್ಟುಕೊಂಡು ಸಣ್ಣ ರಾಜಕೀಯ ಮಾಡೋ ಇವರಿಗೆ ನಾವು ತಾಲೂಕಿನ ಜನತೆಯ ಪರವಾಗಿ ನಿರುದ್ಯೋಗಿಗಳ ರಾಜ್ಯಾಧ್ಯಕ್ಷ ಎಂದು ಬಿರುದು ನೀಡುತ್ತೇವೆ. ಸುಮ್ಮನೆ ನಮ್ಮ ಶಾಸಕರ ಅಭಿವೃದ್ಧಿ ಕೆಲಸಗಳನ್ನ ಕಂಡು ಹೊಟ್ಟೆ ಉರಿಯಿಂದ ಈ ರೀತಿ ಅವರ ಮೇಲೆ ಅಪಪ್ರಚಾರ ಮಾಡೋದನ್ನ ಬಿಡಲಿ ಎಂದರು. ಸ್ಥಳೀಯ ನಿವಾಸಿ ಮಲ್ಲಿಕಾರ್ಜುನ್ ಮಾತನಾಡಿ, ರಸ್ತೆ ವಿಚಾರದಲ್ಲಿ ಯಾರೂ ಕೂಡ ರಾಜಕೀಯ ಮಾತನಾಡಬೇಡಿ. ಇಲ್ಲಿ ಸಮಸ್ಯೆಗಳು ಬಂದ್ರೆ ಸ್ಥಳೀಯರಿಗೆ ತೊಂದರೆ ಹೆಚ್ಚು. ನಿನ್ನೆ ಡಾಂಬರೀಕರಣ ಮಾಡೋ ಸಂದರ್ಭ ಕಳಪೆಯಾಗಿರೋದು ನಿಜ. ಅದು ಗುತ್ತಿಗೆದಾರರಿಗೂ ಮನವರಿಕೆ ಮಾಡಿದ್ದು ನಾವೇ ಖುದ್ದಾಗಿ ಶಾಸಕರಿಗೆ ದೂರವಾಣಿ ಮೂಲಕ ತಿಳಿಸಿದಾಗ ಕಾಮಗಾರಿ ನಿಲ್ಲಿಸುವಂತೆ ಇಲ್ಲಿಂದ ಎಲ್ಲಾ ಸಾರ್ವಜನಿಕರು ತಿಳಿಸಿದ್ದು, ಶಾಸಕರೇ ನಂತರ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಗುಣಮಟ್ಟದ ಕಾಮಗಾರಿ ಮಾಡದಿದ್ರೆ ಅವರಿಗೆ ಎಚ್ಚರಿಕೆ ನೀಡಿದ ಹಿನ್ನೆಲೆ ಉತ್ತಮ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ. ಇಲ್ಲಿ ನಿಮ್ಮ ವೈಯಕ್ತಿಕ ರಾಜಕೀಯವನ್ನ ತರದಂತೆ ಹೇಳಿದ್ರಲ್ಲದೆ ಕೆಡಿಪಿ ಸದಸ್ಯರು ಆರೋಪ ಮಾಡಿರೋದು ಅವರ ವೈಯಕ್ತಿಕ ವಿಚಾರ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ್, ಅನಿಲ್, ಬಸವರಾಜ್, ಗಿರೀಶ್, ಸುನಿಲ್, ಶ್ರೀನಿವಾಸ್, ಧರ್ಮೇಶ್, ಪ್ರಭಾಕರ್, ನರೇಂದ್ರ ಹಾಗೂ ಇತರರು ಹಾಜರಿದ್ದರು. HCI ನ್ಯೂಸ್, ಬೇಲೂರು. ಆ ಬಿರುದು ವಿಚಾರವಾಗಿ ನಿನ್ನೆಯಿಂದ ಚರ್ಚೆ ಆಗ್ತಾ ಇದೆ. ಅದು ಬಿರುದು ಕೊಡ್ತಿರೋದು ಅವರು. ಇವತ್ತು ಬೇಲೂರಿನ ಜನಸಾಮಾನ್ಯ ಹಳ್ಳಿಗಳಲ್ಲಿ ಪ್ರತಿಯೊಂದು ಪಂಚಾಯಿತಿಗಳಲ್ಲಿ ಬೂತ್ಗಳಲ್ಲಿ ಅವರಿಗೆ ಒಂದು ಬಿರುದು ಕೊಟ್ಟಿದ್ದಾರೆ. ಏನಂತ? ನಿರುದ್ಯೋಗಿಗಳು ಅಂತ. ಕೆಡಿಪಿ ಸದಸ್ಯರು ಒಂದು ಬೇಲೂರಲ್ಲಿ ಇಲ್ಲ, ನಿರುದ್ಯೋಗಿಗಳು ಅಂತ ಬಿರುದು ಕೊಟ್ಟಿದ್ದಾರೆ. ಆ ಬಿರುದಿಗೆ ಯಾರು ಪಿತಾಮಹ ಅಂದರೆ ಅವರ ನಾಯಕರಾದ ಬಿ ಶಿವರಾಮಣ್ಣ ಅವರೇ. ಬಿ ಶಿವರಾಮಣ್ಣ ಅವರು ನಿರುದ್ಯೋಗಿ ಸಂಘದ ರಾಜ್ಯಾಧ್ಯಕ್ಷರಾಗಿ ಎಲ್ಲ ರೀತಿ ಅರ್ಹರಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಅಭಿವೃದ್ಧಿ ಕೆಲಸ ಬಗ್ಗೆ ಅವರು ಯಾವುದೇ ಥರದ ಮಾತೆತ್ತಾ ಇಲ್ಲ. ಅವರ ಪ್ರಚಾರ ಚಳವಳಿಗೋಸ್ಕರ, ಅವರ ಒಂದು ರಾಜಕೀಯದ ಏಳಿಗೆಗೋಸ್ಕರ ಅವರು ಈ ಥರ ಬಿರುದು ಕೊಟ್ಟು ಇಲ್ಲ ಸಲ್ಲದ ಅಪಾದಕ ಮಾಡ್ತಿದ್ದಾರೆ. ಅವರ ಹಿಂಬಾಲಕರನ್ನು ಬಿಟ್ಟು ಈ ರೀತಿಯ ರಾಜಕೀಯ ತೆವಳಿಗೋಸ್ಕರ, ಈ ರೀತಿಯ ರಾಜಕೀಯ ಒಂದು ಕೀಳು ಮಟ್ಟದ ಪ್ರಚಾರಕ್ಕೋಸ್ಕರ ಅವರು ಈ ಥರ ಒಂದು ಬಿರುದು ಕೊಡ್ತಾ ಇದ್ದಾರೆ. ಬಿಟ್ಟರೆ ಜನಸಾಮಾನ್ಯರ ಬಾಯಲ್ಲಿ ಇವತ್ತು ಪ್ರತಿಯೊಬ್ಬರು ಜನಸಾಮಾನ್ಯರ ಬಾಯಲ್ಲುವ ಪ್ರತಿಯೊಂದು ಹಳ್ಳಿಗೆ ಹೋದ್ರೂ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ಆರೋಗ್ಯವೇ ಭಾಗ್ಯ. ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡಾಗ ಮಾತ್ರ ಸುಂದರ ಸಮಾಜ ರೂಪುಗೊಳ್ಳಲು ಸಾಧ್ಯ ಎಂದು ತೆಂಕಲಗೂಡು ಬೃಹನ್ ಮಠದ ಶ್ರೀ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು. ಗುರುವಾರ ಶ್ರೀ ಬ್ಯಾಕರವಳ್ಳಿ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಮಲೆನಾಡು ರಕ್ಷಣಾ ಸೇನೆ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಮನುಷ್ಯನಿಗೆ ಎಷ್ಟೇ ಕೋಟಿ ಆಸ್ತಿ ಇದ್ದರೂ ಆರೋಗ್ಯವಿಲ್ಲದಿದ್ರೆ ಅದು ನಶ್ವರ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿದಾಗ ನಮ್ಮ ಕುಟುಂಬ ಮತ್ತು ಸುತ್ತಮುತ್ತಲಿನ ಪರಿಸರ ಸುಂದರವಾಗಿರುತ್ತದೆ ಎಂದರು.
ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಕನ್ನಡ ನಾಡುನುಡಿಗೆ ಹೋರಾಟ ಮಾಡುವ ಮಲೆನಾಡು ರಕ್ಷಣಾ ಸೇನೆ ಜನರ ಆರೋಗ್ಯಕ್ಕಾಗಿ ಹಮ್ಮಿಕೊಂಡಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಶ್ಲಾಘನೀಯವಾದದ್ದು. ಪ್ರತಿಯೊಬ್ಬ ಕನ್ನಡಿಗನು ನಾಡು ನುಡಿ ನಮ್ಮ ಜಲ ಸಂರಕ್ಷಣೆಗಾಗಿ ಹೋರಾಟ ಮಾಡಿದಾಗ ಮಾತ್ರ ಕನ್ನಡ ನಾಡು ಮತ್ತಷ್ಟು ಸಮೃದ್ಧವಾಗಿ ಬೆಳೆಯಲು ಸಾಧ್ಯ ಎಂದರು. ಮಾಜಿ ಶಾಸಕ ಬಿಆರ್ ಗುರುದೇವ್ ಮಾತನಾಡಿ, ಕನ್ನಡ ಭಾಷೆಗೆ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡುವ ಹಾಗೆ ರಾಷ್ಟ್ರೀಯ ಭಾಷೆಯ ಉಳಿವಿಗಾಗಿ ಹೋರಾಟ ಮಾಡಬೇಕು. ಕನ್ನಡ ಭಾಷೆಯ ನಾಮಫಲಕದ ಮೇಲೆ ಇರುವ ಅನ್ಯ ಭಾಷೆಯ ಮೇಲೆ ಮಸಿ ಬಳಿಯೋದು ನಾನು ಒಪ್ಪೋದಿಲ್ಲ ಎಂದರು. ಕಾರ್ಯಕ್ರಮದಲ್ಲಿ ಪ್ರತಿಭಾ ಮಂಜುನಾಥ್, ಹಿರಿಯ ಸಮಾಜ ಸೇವಕ ಬ್ಯಾಕರವಳ್ಳಿ ಜಯಣ್ಣ, ಯುವ ಸಮಾಜ ಸೇವಕ ಹಾಗೂ ಬಿಜೆಪಿ ಮುಖಂಡ ಪುನೀತ್ ಬನ್ನಹಳ್ಳಿ, ಜಂಬರಡಿ ಲೋಹಿತ್, ಹರೀಶ್ ಕಾಡುಮಕ್ಕಿ, ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಸಾಗರ್ ಜಾನೆಕೆರೆ, ಜಿಲ್ಲಾಧ್ಯಕ್ಷ ಬಿಎಸ್ ದರ್ಶನ್, ತಾಲೂಕು ಅಧ್ಯಕ್ಷ ಮಂಜು ದೇವಹುಲ್ಲಹಳ್ಳಿ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಗಗನ್, ಅಕ್ಕಮಹಾದೇವಿ ಮಹಿಳಾ ಸಂಘದ ಅಧ್ಯಕ್ಷೆ ಕೋಮಲಾ ದಿನೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಸೇರಿ ಕನ್ನಡ ನೆಲ ಜಲ ಭಾಷೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ಮುಂದುವರಿಕೆ ಭಾಗ ಅಲ್ಲ, ಇದು ಜಾಗೃತಿಯನ್ನು ಮೂಡಿಸೋದಕ್ಕೆ ಹೋರಾಟ ಮಾಡಬೇಕಂತ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಇವತ್ತು ಅದರಲ್ಲೂ ಕೂಡ ಮಲೆನಾಡ ಸೇನೆಯ ಮೂಲಕ ನಮ್ಮ ಮಲೆನಾಡು ಅಭಿವೃದ್ಧಿ ಎಲ್ಲ ಸೇರಿದಂತೆ ಅವರ ಪ್ರಯತ್ನ ತುಂಬ ಈ ಒಕ್ಕೂಟದಲ್ಲಿ ಫೆಡರಲ್ ಸಿಸ್ಟಮ್ ನಾವೆಲ್ಲರೂ ಸೇರಿದರೆ ಪ್ರಜಾಪ್ರಭುತ್ವಕ್ಕೆ ಒಂದು ಬೆಲೆ ಬರ್ತದೆ. ಆ ನಿಟ್ಟಿನಲ್ಲಿ ನಿಜ ನಮ್ಮ ನಾಡು ನಮ್ಮ ಭಾಷೆ ಕನ್ನಡ. ಅದರ ಒಂದನ್ನು ಯುವಕರಲ್ಲಿ ನಾನು ಮನವಿ ಮಾಡ್ತೀನಿ. ನಾನು ಮೊದಲೇ ಹೇಳಿದ ಹಾಗೆ ಈ ಒಕ್ಕೂಟದಲ್ಲಿ ಒಡೆಯೋದಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೀತಾ ಇದೆ. ಬಡವರಿಲ್ಲ, ಎಲ್ಲರೂ ಶ್ರೀಮಂತರಿದ್ದೀವಿ. ಇವತ್ತು ಮುಖೇಶ್ ಅಂಬಾನಿ ಇತ್ತೀಚೆಗೆ ಮದುವೆ ಮಾಡಿದ್ರು. ದೇವರಿಗೆನೆ ಏನ್ ಬೇಕು ಕೇಳಮ್ಮ ನಾನು ಕೊಡ್ತೀನಿ ಅನ್ನೋ ಒಂದು ಅಷ್ಟು ಅಗರ್ಭ ಶ್ರೀಮಂತ ಮುಖೇಶ್ ಅಂಬಾನಿ, ಹೌದಾ? ಆದ್ರೆ ಮತ್ತು ಕೂಡ ದೇವರ ಹತ್ರ ಹೋಗಿ ಕಣ್ಣೀರು ಹಾಕೋದೇನಕ್ಕೆ ಅಂತ ಕೇಳಿದ್ರೆ ಮನೆಯವರ ಆರೋಗ್ಯ ಸಲುವಾಗಿ, ಮಗನ ಆರೋಗ್ಯದ ಸಲುವಾಗಿ. ಇಷ್ಟಾದ್ರೂ ನಮಗೆ ಅರ್ಥ ಆಗ್ತಾ ಇಲ್ವಲ್ಲ. ದುಡ್ಡಿದ್ದವರು ದೊಡ್ಡವರಲ್ಲ, ದುಡ್ಡಿ ಒಳಗಡೆ ಏನಾಗಿದೆ ಅಂತ ನಮಗೆ ತಿಳ್ಕೊಳ್ಳೋಂಥ ಪೇಷನ್ಸ್ ನಮ್ಮಲ್ಲಿ ಇಲ್ಲ ಈಗ. ಯಾಕಂದರೆ ನಾವು ದುಡಿಮೆಗೆ ಬಿದ್ದವರಿಂದ ಆರೋಗ್ಯದ ಕಡೆ ಗಮನ ಕೊಡಲ್ಲ. ಆದರೆ ಈ ಮಲೆನಾಡು ರಕ್ಷಣಾ ಸೇನೆಯಿಂದ ಈ ಕಾರ್ಯಕ್ರಮವನ್ನು ನಮ್ಮ ಜನರಿಗೆ ಉಪಯೋಗ ಆಗಲಿ ಅಂತೇಳಿ ಉಚಿತವಾಗಿ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಕನ್ನಡ ಭಾಷೆಯ ಇತಿಹಾಸ ತಿಳಿಯದಿದ್ದರೆ ವರ್ತಮಾನಕ್ಕೆ ಬರಲು ಸಾಧ್ಯವಿಲ್ಲ. ಭವಿಷ್ಯದಲ್ಲಿ ಕನ್ನಡ ಉತ್ತಮ ಭಾಷೆಯಾಗಿ ರೂಪುಗೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂದು ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಶಿವಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು. ಗುರುವಾರ ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಲ್ಲಿ ಹೊಯ್ಸಳ ಕನ್ನಡ ಸೇನೆ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನುಡಿಹಬ್ಬ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಜಾಗತೀಕರಣದಿಂದ ಒಂದು ದೇಶ ಭಾಷೆ ಮೇಲೆ ಪ್ರಭಾವ ಬೀರಿದೆ. ಇದರ ಜೊತೆಗೆ ತಂತ್ರಜ್ಞಾನ ಎಂಬುದು ಭಾಷೆ ಹಾಗೂ ಸಂಸ್ಕೃತಿಯ ಮೇಲೆ ಹೇರಳವಾಗಿ ಪರಿಣಾಮ ಬೀರಿರುವುದನ್ನು ನಾವೆಲ್ಲರೂ ಕಾಣಬಹುದು. ಆದ್ದರಿಂದ ಈ ನಾಡಿನ ಭಾಷೆ, ಸಂಸ್ಕೃತಿ ಬಗೆಗಿನ ಇತಿಹಾಸವನ್ನು ಅರಿತುಕೊಳ್ಳುವುದು ಬಹಳ ಅವಶ್ಯಕತೆ ಇದೆ ಎಂದರು. ಮುಖ್ಯ ಭಾಷಣಕಾರರಾದ ಜಿಲ್ಲಾ ಕಸಾಪ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಮಲ್ಲೇಶ್ಗೌಡ ಮಾತನಾಡಿ, ಕನ್ನಡ ಎನ್ನುವುದು ಜಗತ್ತಿನ ಅಚ್ಚರಿಗಳಲ್ಲಿ ಒಂದು. ಕನ್ನಡ ಭಾಷೆಗೆ ಜಗತ್ತನ್ನೇ ಅಚ್ಚರಿಗೊಳಿಸುವ ಶಕ್ತಿ ಇದೆ. ಕನ್ನಡ ಭಾಷೆಗಿರುವಷ್ಟು ಸಂಪತ್ತು ದೇಶದ ಬೇರೆ ಇನ್ಯಾವುದೇ ಭಾಷೆಗೂ ಇಲ್ಲ. ಕನ್ನಡ ನೆಲಮೂಲದಿಂದ ಬಂದ ಭಾಷೆಯಾಗಿದ್ದು ನಾವು ಬೇರೆ ಭಾಷೆಯನ್ನ ಅಪ್ಪಿಕೊಂಡು ನಮ್ಮನ್ನು ನಾವು ಮರೆಯುತ್ತಿರುವುದು ಆತಂಕದ ವಿಷಯ ಎಂದರು. ಮಾಜಿ ಶಾಸಕ ಬಿಆರ್ ಗುರುದೇವ್ ಮಾತನಾಡಿ, ಬಾಳುಪೇಟೆಯಲ್ಲಿ ಇಂತಹ ಅದ್ದೂರಿ ಕಾರ್ಯಕ್ರಮ ನಡೆದು ಬಹಳ ವರ್ಷಗಳೇ ಆಗಿ ಹೋಗಿವೆ. ಇದು ಪ್ರಜಾಪ್ರಭುತ್ವ ದೇಶವಾಗಿದ್ದು ಧರ್ಮ, ಜಾತಿ, ನಾಡು, ನುಡಿ, ಸಂಸ್ಕೃತಿಯ ಮೂಲಕ ವಿಭಜನೆ ಮಾಡಿದ ಪ್ರಯತ್ನ ನಡೆದಿತ್ತು. ಅಂತಹ ಪ್ರಯತ್ನಗಳಿಗೆ ಇಂತಹ ಕಾರ್ಯಕ್ರಮ ಸ್ಪಷ್ಟ ಉತ್ತರ ನೀಡಲಿದೆ. ನುಡಿಹಬ್ಬದ ಹಿನ್ನೆಲೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಕನ್ನಡಾಂಬೆಯ ರಥದ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದ ಪ್ರಯುಕ್ತ ಉಚಿತ ಸಾಮೂಹಿಕ ವಿವಾಹ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಪುಸ್ತಕ ಮೇಳ, ಕೃಷಿ ಉಪಕರಣಗಳ ಮೇಳ, ಸ್ಥಳೀಯ ಸಾಧಕರಿಗೆ ಮಲೆನಾಡು ರತ್ನ ಎಂಬ ಬಿರುದು ನೀಡಿ ಸನ್ಮಾನ, ಪುರುಷರು ಹಾಗೂ ಮಹಿಳೆಯರಿಗೆ ಕ್ರೀಡಾಕೂಟ, ಬೆಳಗೋಡು ಹೋಬಳಿ ಮಟ್ಟದ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮ ಮತ್ತು ಗುರುವಾರ ಸಂಜೆ ಸುಗಮ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ವೇದಿಕೆಯಲ್ಲಿ ತಣ್ಣೀರುಹಳ್ಳ ಮಠದ ವಿಜಯಕುಮಾರ ಸ್ವಾಮೀಜಿ, ಕಿರಿಕುಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ಎಸಳೂರು ತೆಂಕಲಗೂಡು ಬೃಹನ್ ಮಠದ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಬಂಡೆ ಮಠದ ಬಸವಲಿಂಗ ಸ್ವಾಮೀಜಿ, ಸಂಕಲಾಪುರ ಮಠದ ಶಾಂತವೀರ ಮಲ್ಲಿಕಾರ್ಜುನ ಸ್ವಾಮೀಜಿ, ಮುಸ್ಲಿಂ ಧರ್ಮಗುರುಗಳಾದ ಇಬ್ರಾಹಿಂ ಮುಸ್ಲಿಯಾರ್, ಕ್ರಿಶ್ಚಿಯನ್ ಧರ್ಮಗುರುಗಳಾದ ವಂದನೀಯ ಫಾದರ್ ಜೀವನ ಪ್ರಭು, ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ, ಶಾಸಕ ಸಿಮೆಂಟ್ ಮಂಜು ಧರ್ಮಪತ್ನಿ ಪ್ರತಿಭಾ ಮಂಜುನಾಥ್, ಚಂಚಲ ಕುಮಾರಸ್ವಾಮಿ ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಸೆಂಬರ್ 6ಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಸನ ನಗರಕ್ಕೆ 250 ಕೋಟಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಸಿಎಂ ನಾಯಕತ್ವ ಬದಲಾವಣೆ ಚರ್ಚೆ ಅನಾವಶ್ಯಕ. ನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಡಿಕೆಶಿ ಸಿಎಂ ಮಾಡಲು ಹಾಸನದಿಂದಲೂ ಒತ್ತಾಯ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟುಕೊಡಲಿ. ಕಾಂಗ್ರೆಸ್ ಜಿಲ್ಲಾ ವಕ್ತಾರ ದೇವರಾಜೇಗೌಡ ಆಗ್ರಹ. ಸಂವಿಧಾನ ಸಮರ್ಪಣಾ ದಿನ. ಆರ್ಎಸ್ಎಸ್ ವಿರುದ್ಧ ದಲಿತ ಪ್ರಗತಿಪರ ಸಂಘಟನೆಗಳು. ವಿವಿಧ ಸಂಘಟನೆಗಳ ಪ್ರತಿಭಟನಾ ಮೆರವಣಿಗೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.